ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಲೇಜ್ ಲಾಗ್ ಕ್ರಿಯೇಟರ್. ನಾನಿವತ್ತು ನಿಮಗೆ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬಾದಾಮ್ ಪುರಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಒಂದ್ಸಲ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಈ ಬಾದಾಮ್ ಪುರಿನ ಮಾಡೋದಕ್ಕೆ ನಾನಿಲ್ಲಿ ಅರ್ಧ kg ಆಗೋಷ್ಟು ಮೈದಾನ ತಗೊಂಡಿದ್ದೀನಿ. ನಾನಿಲ್ಲಿ ಜರಡಿನ ಮಾಡ್ಕೊತಾ ಇದ್ದೀನಿ, ಗಂಟುಗಳೆಲ್ಲ ಹೋಗಲಿ ಅಂತ ಹೇಳಿ. ಹಾಗೆ ನಾನು ತೋರಿಸುವಂಥ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಕೂಡ ನೀವು ಹಾಕ್ಕೊಂಡ್ರೆ ಬಾದಾಮ್ ಪುರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಾನು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಪೂರಿ ಗರಿ ಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಇದಕ್ಕೆ ನಾನಿಲ್ಲಿ ಆರೆಂಜ್ ಫುಡ್ ಕಲರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವು ನೀರು ಹಾಕೋಕ್ಕಿಂತ ಮುಂಚೆನೇ ಫುಡ್ ಕಲರ್ನ ಹಾಕಿ ಹಿಟ್ಟಿನ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ನಾವಿಲ್ಲಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಲನ್ನು ಕೂಡ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಬಾದಾಮ್ ಪುರಿಲಿ ಕೆಲವೊಬ್ಬರು ಹಾಲನ್ನ ಹಾಕೋದಕ್ಕೆ ಹೋಗೋದಿಲ್ಲ. ಹಾಲನ್ನ ಹಾಕೋದ್ರಿಂದ ಬಾದಾಮ್ ಪುರಿ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನು ಕೈಯಲ್ಲೇ ನಾದ್ಕೊಳ್ಬೇಕು. ಹಿಟ್ಟನ್ನು ಕೈಯಲ್ಲೇ ನಾದ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಹೀಗೆ ಸ್ವಲ್ಪ ಸ್ವಲ್ಪವೇ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಬೇಕು. ಹಾಗೆ ಈಗ ಫೈನಲ್ ಆಗಿ ಸ್ವಲ್ಪ ಸ್ವಲ್ಪವೇ ಎಣ್ಣೆನ ಹಾಕ್ಕೊಳ್ತಾ ಫೈನಲ್ ಆಗಿ ನಾದ್ಕೊಳ್ಬೇಕು. ಈಗ ಹಿಟ್ಟು ರೆಡಿ ಆಗಿದೆ, ನೋಡ್ತಾ ಇರ್ಬೋದು ಇಲ್ಲಿ. ಈ ಹದಕ್ಕೆ ಬಂದರೆ ಸಾಕು ಹಿಟ್ಟು. ಈಗ ಇದನ್ನು 5 ಮಿನಿಟ್ಸ್ ಎತ್ತಿಟ್ಟು ನಾನಿಲ್ಲಿ ಬಾದಾಮ್ ಪುರಿಗೆ ಪಾಕನ ಮಾಡ್ಕೊತಾ ಇದ್ದೀನಿ. 2 ಕಪ್ ಸಕ್ಕರೆನ ತಗೊಂಡಿದ್ದೀನಿ. 2 ಕಪ್ ಸಕ್ಕರೆಗೆ ಅದೇ ಕಪ್ಪಿನ ಅಳತೆಯಲ್ಲಿ 2.5 ಕಪ್ ಆಗುವಷ್ಟು ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಪಾಕ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ಇಲ್ಲಿ. ಈ ಹದದಲ್ಲಿ ಇದ್ದರೆ ಸಾಕು ಪಾಕ. ಹಾಗೆ ನಾದ್ಕೊಂಡು ಇಟ್ಟಿರುವಂಥ ಹಿಟ್ಟುಗಳನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಬೇಕು. ಮೀಡಿಯಮ್ ಸೈಜ್ ಇದ್ದರೆ ಸಾಕು ಬಾದಾಮ್ ಪುರಿನ ಮಾಡೋದಕ್ಕೆ. ಈಗ ಉಂಡೆಗಳು ಕೂಡ ರೆಡಿಯಾಗಿದೆ. ಲಟ್ಟಿಸ್ಕೊಂಡು ಬಾದಾಮ್ ಪುರಿನ ಹೀಗೆ 4 ಸೈಡ್ ಫೋಲ್ಡ್ ಮಾಡಿ 2 ಸೈಡ್ನಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಳ್ಬೇಕು. ಹಾಗೆ ಲಟ್ಟಣಿಗೆ ಸಹಾಯದಿಂದ ತುದಿನೂ ಕೂಡ ಸಾಫ್ಟಾಗಿ ಪ್ರೆಸ್ ಮಾಡಿಕೊಳ್ಬೇಕು. ಈಗ ನೋಡ್ತಾ ಇರ್ಬೋದು ಇಲ್ಲಿ 4 ಲೇಯರ್ ಆಗಿ ಬಾದಾಮ್ ಪುರಿ ರೆಡಿಯಾಗಿದೆ. ನಾನಿಲ್ಲಿ ಲಟ್ಟಿಸ್ಕೊಡೋದಕ್ಕೆ ಮೈದಾ ಹಸಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಬಾದಾಮ್ ಪುರಿನ ಬೇಯಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಲೆ ಮೇಲೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಬಾದಾಮ್ ಪುರಿ ಎಲ್ಲ ಕೂಡ ಲಟ್ಟಿಸ್ಕೊಂಡು ಆಗಿದೆ. ಕಾಯ್ದಿರುವಂಥ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ ಹಾಕ್ಕೊಳ್ಬೇಕು. ಒಮ್ಮೆಲೆ ಹೈ ಫ್ಲೇಮಲ್ಲಿ ಪೂರಿನ ಬೇಯಿಸೋದಕ್ಕೆ ಹೋದರೆ ಫುಲ್ ಕಪ್ಪಾಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ಪೂರಿನ ಹಾಕ್ಕೊಳ್ಬೇಕು. ಎರಡು ಸೈಡ್ ಕೂಡ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ನಿಧಾನ ಆದರೂ ಕೂಡ ಪೂರಿಗಳು ಒಳಗೆಲ್ಲ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಈ ರೀತಿ ಪೂರಿ ಮೇಲೆ ಗುಳ್ಳೆಗಳು ಬರೋದ್ರಿಂದ ಪಾಕನ ನೀಟಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಾವು ಕಲಸುವಾಗ ಹಾಲು ಮತ್ತು ಎಣ್ಣೆನ ಹಾಕೋದ್ರಿಂದ ಈ ರೀತಿ ಗುಳ್ಳೆಗಳು ಬರುತ್ತೆ ಅಂತಲೇ ಹೇಳ್ಬೋದು. ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡಾದ ಮೇಲೆ ನಾನೀಗ ಎಲ್ಲ ಪೂರಿಗಳನ್ನ ಬೇಯಿಸ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡಿ ಆರಿರುವಂಥ ಪಾಕದಲ್ಲಿ ಎಲ್ಲರೂ ಕೂಡ ಪೂರಿನ ನೀಟಾಗಿ ಹತ್ಕೊಳ್ಬೇಕು. ಒಮ್ಮೆ ಒಂದು ಪೂರಿನ 4 ಸೆಕೆಂಡಷ್ಟು ಪೂರಿಯಲ್ಲಿ ಹಾಕಿದ್ರೆ ಸಾಕು. 2 ಕಡೆನೂ ಟರ್ನ್ ಮಾಡಿ ನೀಟಾಗಿ ಪಾಕ ಎಲ್ಲ ಕೂಡ ಹೀರ್ಕೊಳ್ಳುತ್ತೆ ಪೂರಿ. ಆ ಪೂರಿ ಮೇಲೆ ಬಂದಿರುವಂಥ ಗುಳ್ಳೆಗಳು ನೀಟಾಗಿ ಪಾಕ ಎಲ್ಲ ಅಬ್ಸರ್ವ್ ಮಾಡಿ ಒಳಗೂ ಕೂಡ ಕ್ರಿಸ್ಪಿಯಾಗಿರುವಂಥ ಪೂರಿ ಬಾದಾಮ್ ಪುರಿ ರೆಡಿಯಾಗುತ್ತೆ. ಹಾಗೆ ನಾನಿಲ್ಲಿ ಬಾದಾಮ್ ಪುರಿ ಮೇಲೆ ಹಾಕೋದಕ್ಕೆ ಅಂತೇಳಿ ಕೊಬ್ಬರಿಕಾಯಿನ ಈ ಥರ ಕಟ್ ಮಾಡಿ ಜಾರ್ನಲ್ಲಿ ಚಿಕ್ಕದಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚಿಕ್ಕದಾಗಿ ಪುಡಿ ಮಾಡೋದ್ರಿಂದ ಪೂರಿ ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ ಕಾಯಿ ತುರಿ.
ನೋಡ್ತಾ ಇರ್ಬೋದು, ಹೀಗೆ ಪೂರಿ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಬಾದಾಮ್ ಪೂರಿಗೆ ಫೈನಲ್ ಟಚ್ ಆಗಿ. ಈಗ ಬಾದಾಮ್ ಪೂರಿ ಎಲ್ಲವೂ ಕೂಡ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಈ ಥರ ಪೂರಿನ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.